ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ರಾಮಾಯಣ ಕಾಲದ ಪವಿತ್ರ ಕಿಷ್ಕಿಂಧೆ ಪ್ರಾಂತ ಪ್ರವಾಸಿಗರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿದ್ದ ಅಕ್ರಮ ಬೋಟಿಂಗ್ ಜಾಲಕ್ಕೆ ಕೊನೆಗೂ ಬಿತ್ತು ಬಿಗ್ ಬ್ರೇಕ್. ಸಾನಾಪುರ ವಾಟರ್ಫಾಲ್ಸ್ನಲ್ಲಿ ಕೊನೆಗೂ ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ಹೌದು, ವಿಶ್ವದಾದ್ಯಂತ ಹೆಸರುವಾಸಿಯಾಗಿರೋ ಅಂಜನಾದ್ರಿ, ಋಷ್ಯಮುಖ ಪರ್ವತ, ಪಂಪಾ ಸರೋವರ ಹಾಗೂ ಸಾಣಾಪುರ ವಾಟರ್ಫಾಲ್ಸ್ ಭಾಗದಲ್ಲಿ ಹಲವು ತಿಂಗಳುಗಳಿಯೇದ ಅಪಾಯಕಾರಿ ಜಲಕ್ರೀಡೆಗಳು ಮತ್ತು ಅಕ್ರಮ ಬೋಟಿಂಗ್ ನಡೆಯುತ್ತಿತ್ತು. ಈ ಕುರಿತು ಅಧಿಕಾರಿಗಳ ಗಮನ ಸೆಳೆದು ಹಲವು ಬಾರಿ ದೂರು ನೀಡಲಾಗಿತ್ತು. ಸ್ಥಳೀಯ ಪರಿಸರ ಹೋರಾಟಗಾರರು ಮತ್ತು ಸಾರ್ವಜನಿಕರ ದೂರಿನನ್ವಯ ಅಖಾಡಕ್ಕಿಳಿದ ಅಧಿಕಾರಿಗಳು ಸೋಮವಾರ ಜಂಟಿ ದಾಳಿ ನಡೆಸಿದ್ದಾರೆ. ಕಾರ್ಯಾಚರಣೆ ವೇಳೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳಿದ್ದರೂ ಕೆಲವರು ಪ್ರವಾಸಿಗರಿಂದ ಹಣ ಪಡೆದು ಜೀವಕ್ಕೆ ಕಂಟಕ ತರುವ ಜಲಕ್ರೀಡೆ ಆಯೋಜಿಸುತ್ತಿದ್ದರು. ಇತ್ತೀಚೆಗಷ್ಟೇ ಹೈದರಾಬಾದ್ ಮೂಲದ ವೈದ್ಯರೊಬ್ಬರು ಇಲ್ಲಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದು ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆ ಮೂಡಿಸಿತ್ತು. ಕಿಷ್ಕಿಂಧೆ ಪ್ರಾಂತ ಕೇವಲ ಪ್ರವಾಸಿ ತಾಣವಲ್ಲ, ಅದು ಶ್ರೀರಾಮ, ಹನುಮಂತ, ಸುಗ್ರೀವರ ನೆಲೆವೀಡಾದ ಪವಿತ್ರ ಭೂಮಿ. ಹೀಗಾಗಿ ಒಂದು ದಿನದ ಕಾರ್ಯಾಚರಣೆಯಿಂದ ಈ ಸಮಸ್ಯೆ ಮುಗಿಯುವುದಿಲ್ಲ. ಜಿಲ್ಲಾಡಳಿತ, ಪೊಲೀಸ್, ಅರಣ್ಯ ಮತ್ತು ಪ್ರವಾಸೋದ್ಯಮ ಇಲಾಖೆಗಳು ನಿರಂತರ ಜಂಟಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಬೋಟಿಂಗ್ಗೆ ಶಾಶ್ವತ ಕಡಿವಾಣ ಹಾಕಬೇಕು ಎಂಬುದು ಸ್ಥಳೀಯರ ಬಲವಾದ ಆಗ್ರಹವಾಗಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.